ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ದ ಸಬ್ಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ ಎಫ್ ಈ ಪುಸ್ತಕದ ನಿಜವಾದ ಸಾರಾಂಶ ಏನು ನೋಡೋಣ. ಪುಸ್ತಕದಲ್ಲಿ ನಮಗೇನು ಹೇಳ್ತಿದ್ದಾರೆ ಅಂದರೆ, ಎಲ್ಲದರ ಬಗ್ಗೆ ಚಿಂತಿಸಬೇಡಿ, ನಿಜವಾಗಿ ಮುಖ್ಯವಾದ ವಿಷಯಗಳಿಗೆ ಮಾತ್ರ ಮಹತ್ವ ಕೊಡಬೇಕು. ನಮ್ಮ ಬಳಿ ಸಮಯ, ಶಕ್ತಿ ಮತ್ತು ಗಮನ ಸೀಮಿತವಾಗಿದೆ, ಆದರೆ ನಾವು ಬಹಳ ವಿಷಯಗಳಿಗೆ ಚಿಂತಿಸುತ್ತೇವೆ. ಅದರಿಂದ ಒಪ್ಪಿಗೆ ಪಡೆಯುವುದು, ಯಾವಾಗಲೂ ಯಶಸ್ವಿಯಾಗುವುದು, ಎಲ್ಲರಿಗೂ ಇಷ್ಟವಾಗುವುದು, ಇದರಿಂದ ಒತ್ತಡ ಮತ್ತು ಅಸಂತೋಷ ಬರುತ್ತದೆ. ಎಲ್ಲದರ ಬಗ್ಗೆ ಚಿಂತಿಸಿದರೆ ಜೀವನ ಗೊಂದಲವಾಗುತ್ತದೆ. ನೀವು ಆರಿಸಬೇಕು, ಯಾವ ವಿಷಯಗಳಿಗೆ ನಾನು ಚಿಂತಿಸುತ್ತೇನೆ ಎಂದು. ನಿಮ್ಮ ಹೋರಾಟವನ್ನು ನೀವು ಆಯ್ಕೆ ಮಾಡಬೇಕು. ಜೀವನ ಯಾವಾಗಲೂ ಕಷ್ಟವೇ. ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು, ನಾನು ಯಾವ ಕಷ್ಟಕ್ಕಾಗಿ ಬದುಕಬೇಕು. ಯಶಸ್ಸನ್ನು ಆಯ್ಕೆ ಮಾಡಿದರೆ ಒತ್ತಡ, ವಿಫಲತೆ. ಆರಾಮವನ್ನು ಆಯ್ಕೆ ಮಾಡಿದರೆ ಸ್ಥಗಿತ, ಪಶ್ಚಾತ್ತಾಪ. ಕಷ್ಟ ಇರುತ್ತದೆ, ಆದರೆ ನೀವು ಆಯ್ಕೆ ಮಾಡಬಹುದು. ಸಂತೋಷ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಬರುತ್ತದೆ. ಸಮಸ್ಯೆ ಇಲ್ಲದೆ ಜೀವನವೇ ಇಲ್ಲ. ದೊಡ್ಡ ಮತ್ತು ಅರ್ಥಪೂರ್ಣ ಸಮಸ್ಯೆಗಳನ್ನು ಪರಿಹರಿಸಿದಾಗ ನಿಜವಾದ ಸಂತೋಷ ಸಿಗುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳಿ, ನೀವು ಎಲ್ಲದರಲ್ಲೂ ವಿಶೇಷವಲ್ಲ. ನೀವು ತಪ್ಪು ಮಾಡುತ್ತೀರಿ. ಜೀವನ ನ್ಯಾಯವಾದುದಲ್ಲ, ಆದರೆ ಇದನ್ನು ಒಪ್ಪಿಕೊಂಡರೆ ನೀವು ಬೆಳೆಯಬಹುದು. ಜವಾಬ್ದಾರಿ ತೆಗೆದುಕೊಳ್ಳುವುದು ಶಕ್ತಿ. ಇದು ನಿಮ್ಮ ತಪ್ಪಾಗದಿದ್ದರೂ ನೀವು ಅದನ್ನು ಸರಿಪಡಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಇದರಿಂದ ಆತ್ಮವಿಶ್ವಾಸ ಬರುತ್ತದೆ, ಜೀವನದ ಮೇಲೆ ನಿಯಂತ್ರಣ ಬರುತ್ತದೆ. ಮರಣದ ಅರಿವು ಜೀವನಕ್ಕೆ ಅರ್ಥ ನೀಡುತ್ತದೆ. ಜೀವನ ಸೀಮಿತವಾಗಿದೆ ಎಂದು ಗೊತ್ತಾದಾಗ ಅನಾವಶ್ಯಕ ವಿಷಯಗಳು ಕಡಿಮೆಯಾಗುತ್ತವೆ. ಪುಸ್ತಕದ ಸಂದೇಶವೇನೆಂದರೆ, ಎಲ್ಲದರ ಬಗ್ಗೆ ಚಿಂತಿಸಬೇಡಿ, ನಿಜವಾಗಿ ಮುಖ್ಯವಾದ ಕೆಲವೇ ವಿಷಯಗಳಿಗೆ ಮಾತ್ರ ಮಹತ್ವ ಕೊಡಿ ಎಂದು ಹೇಳುತ್ತದೆ.